ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ. DCM DK ಶಿವಕುಮಾರ್ ಸರ್ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಕೂಡ ನಾವು ಕಲೆಕ್ಷನ್ ಮಾಡ್ತಾ ಇದೀವಿ, ಇನ್ನೊಂದು ವರ್ಡ್ ಅನ್ನು ಯೂಸ್ ಮಾಡ್ತಾರೆ ಅವರು. ನಾವು ಕಲೆಕ್ಷನ್ ಮಾಡ್ತಾ ಇದೀವಿ, ಕೇಂದ್ರದ ಬಡ್ಜೆಟ್ ಆಗಲಿ ಅಂತ ವೇಟ್ ಮಾಡ್ತಾ ಇದ್ದೀವಿ, ನಿಮಗೆ ಹಣ ಸದ್ಯದಲ್ಲೇ ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಕೂಡ ಮಾಧ್ಯಮದೊಂದಿಗೆ ಸಾಕಷ್ಟು ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಸಿಕ್ಕರೂ ಸಹ ಅವರು ಈಗ ಮಳೆ ಹೆಚ್ಚಾಗಿ ಮಳೆ ಹಾನಿಯಾಗಿರ್ತಕ್ಕಂಥದ್ದು, ಮನೆಗಳು ಬಿದ್ದಿರತಕ್ಕಂಥದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರೆ ಹೊರತು ಈಗ ಆಲ್ರೆಡಿ ಅವ್ರು ಹೇಳಿರೋ ಪ್ರಕಾರ ಜಮಾ ಆಗಿರ್ಲಿಲ್ಲಲ್ಲ, ಹಾಗಾಗಿ ಅವರು ಕೂಡ ಮಾಧ್ಯಮದ ಎದುರುಗಡೆ ಬರ್ತಾ ಇರಲಿಲ್ಲ. ಓಕೆನಾ, ನಿನ್ನೆ ಅವರು ಕೂಡ ಬಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಷ್ಟು ತಿಂಗಳವರೆಗೂ ಜಮಾ ಆಗಿದೆ, ಇನ್ನೆಷ್ಟು ತಿಂಗಳು ಬಾಕಿ ಇದೆ, 11 ಮತ್ತೆ 12ನೇ ಕಂತು ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಆಸ್ ಇಟ್ ಈಸ್ ಕೂಡ ನಿಮಗೆ ಮಾಹಿತಿ, ಇನ್ಫಾರ್ಮೇಶನ್ ವಿತ್ ಪ್ರೂಫ್ ಕೂಡ ನಿಮಗೆ ಕೊಡುವಂತ ಕೆಲಸ ಮಾಡ್ತೀನಿ. ವಿಡಿಯೋ ನೋಡ್ತಾ ಇರೋರು ಪೂರ್ತಿ ವಿಡಿಯೋ ನೋಡಿ 2-3 ನಿಮಿಷ ಅಷ್ಟೇ, ಆಮೇಲೆ ನೀವು ಹೋಗಿ ವಿಡಿಯೋನ ವಾಚ್ ಮಾಡಿ. ಹಾಗಾಗಿ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ಮಾಧ್ಯಮದವರು ಕೇಳಿದಾಗ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ಈಗ 3-4 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿ ಮಹಿಳೆಯರು ತುಂಬಾ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಕೇಳಿದಾಗ ಅವರು ಖಂಡಿತವಾಗ್ಲೂ ಕೂಡ ತಪ್ಪು. 3-4 ತಿಂಗಳ ಹಣ ಬಂದಿಲ್ಲ ಅಂತ ಹೇಳಿ ಹೇಳಿದ್ರೆ ತಪ್ಪಾಗುತ್ತೆ. ಯಾಕೆಂದ್ರೆ ನಾವು ಮೇ ತಿಂಗಳವರೆಗೂ ಕೂಡ ಜಮಾ ಮಾಡಿದ್ದೇವೆ. ಇನ್ನು ಜೂನ್ ಮತ್ತೆ ಜುಲೈ ತಿಂಗಳ ಹಣ ಬರಬೇಕಷ್ಟೇ. ಜೂನ್ ಮತ್ತೆ ಜುಲೈ ತಿಂಗಳ ಹಣ ಬರಬೇಕಷ್ಟೇ. ಮೇ ತಿಂಗಳವರೆಗೂ ಕೂಡ ನಾವು ಜಮಾ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಅದು ಖಂಡಿತ ಸತ್ಯ. ಓಕೆನಾ, 10 ತಿಂಗಳ ಹಣ ಅಂದ್ರೆ ಮೇ ತಿಂಗಳ ಹಣ ಮೇ ತಿಂಗಳಲ್ಲೇ ಜಮಾ ಮಾಡಿಬಿಟ್ರು, ಅದೇ ತಪ್ಪಾಗಿರೋದು. ಓಕೆನಾ, ಮೇ ತಿಂಗಳ ಹಣವನ್ನ ಜೂನ್ ತಿಂಗಳಲ್ಲಿ ಕೊಟ್ಟು ಜೂನ್ ತಿಂಗಳ ಹಣವನ್ನ ಜುಲೈಯಲ್ಲಿ ಕೊಡ್ತಾ ಬಂದಿದ್ರೆ ಜನರಿಗೆ ಕರೆಕ್ಟಾಗಿ ಬರ್ತಾ ಇದೆಯಪ್ಪ, ಕರೆಕ್ಟಾಗಿ ಬರ್ತಾ ಇದೆ ಅನ್ಕೊಂತ ಇದ್ರು. ಇವರು ಎಲೆಕ್ಷನ್ ಇರೋದ್ರಿಂದ ಜನರಿಗೆ ಆ ಟೈಮ್ನಲ್ಲಿ ಖುಷಿ ಪಡಿಸೋಕ್ಕೋಸ್ಕರ ಅಡ್ವಾನ್ಸ್ ಆಗಿ ಕೊಟ್ಟರು. ಬಟ್ ಆದರೆ ಇವಾಗ ಕರೆಕ್ಟಾಗಿ ಅಡ್ವಾನ್ಸ್ ಇರಲಿ, ಆ ತಿಂಗಳ ಹಣ ನೆಕ್ಸ್ಟ್ ಮಂತ್ ಕೂಡ ಕೊಡೋದು ಡಿಲೇ ಆಗ್ತಾ ಇದೆ. ಓಕೆನಾ, ಬಟ್ ಇದು ರಿಯಾಲಿಟಿ. ಎಲೆಕ್ಷನ್ ಬಂದಾಗ ಒಂಥರ, ಎಲೆಕ್ಷನ್ ಮುಗಿದ ನಂತರ ಮಾಡೋದು ತಪ್ಪು. ಓಕೆನಾ, ಬಟ್ ಆದರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ, ಇನ್ನು 8ರಿಂದ 10 ದಿನದ ಒಳಗಾಗಿ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ, ಈಗ ಅವಾಗಿಂದ ಏನು ನಿಮಗೆ ಜೂನ್ 28ರಿಂದನೂ ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಮಧ್ಯ ಬಂದು ನಿಮಗೆ ಎಲ್ಲ ಡೇಟ್ ಅನ್ನು ಕೂಡ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಇನ್ನು 8ರಿಂದ 10 ದಿನದ ಒಳಗಡೆನೆ ನಿಮಗೆ ಜಮಾ ಆಗುತ್ತೆ. ಅಂದ್ರೆ ಅಲ್ಲಿಗೆ ನಿಮಗೆ ಆಗಸ್ಟ್ ಫಸ್ಟ್ ವೀಕಿಗೆ ಹೋಯ್ತು. ಓಕೆನಾ, ಆಗಸ್ಟ್ ಫಸ್ಟ್ ವೀಕ್ ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ 11 ಮತ್ತೆ 12ನೇ ಕಂತಿನ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ಇಷ್ಟೇ ದಿನ ವೇಟ್ ಮಾಡಿದೀವಿ, ಕಾದ್ ನೋಡೋಣ. ನಿಮಗೆ ನಾನು ನಮ್ಮ ಕಡೆಯಿಂದ ಸರ್ಕಾರದಿಂದ ಏನು ಮಾಹಿತಿ ಬರುತ್ತೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಿರ್ಬೋದು, DCM DK ಶಿವಕುಮಾರ್ ಸರ್ ಮಾಹಿತಿ ಆಗಿರ್ಬೋದು, CM ಸಿದ್ದರಾಮಯ್ಯನವ್ರ ಮಾಹಿತಿ ಆಗಿರ್ಬೋದು, ಏನೇ ಮಾಹಿತಿ ಕೊಟ್ಟರು ನಿಮ್ಮ ಮುಂದೆ ಇಡುವಂತ ಕೆಲಸ ನಾನು ಮಾಡ್ತೀನಿ ವಿತ್ ಪ್ರೂಫ್. ಓಕೆನಾ, ನನ್ನ ಟೆಲಿಗ್ರಾಮ್ ಮತ್ತೆ ವಾಟ್ಸಾಪ್ ಅಲ್ಲಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ನಿಮಗೆ ಅಲ್ಲಿ ಪ್ರೂಫ್ ಆಗಿ ಹಾಕಿರ್ತೀನಿ. ದಯವಿಟ್ಟು ಮಿಸ್ ಮಾಡದೆ ಎಲ್ಲರೂ ಕೂಡ ನೋಡಿ ಜಾಯಿನ್ ಆಗಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡೋದು ಮರಿಬೇಡಿ. ಹಾಗಾಗಿ ಅಲ್ಲೂ ಕೂಡ ನಿಮ್ಗೇನಾದರೂ ಇನ್ಫಾರ್ಮೇಶನ್ ಇದ್ರೆ ದಯವಿಟ್ಟು ಶೇರ್ ಮಾಡಿ. ಸಾಕಷ್ಟು ವೀಕ್ಷಕರು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೀರಾ, ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.